ರಾಜ್ಯದಲ್ಲಿ ಈಗಾಗಲೇ ಮಳೆ ಆರಂಭವಾಗಿದೆ. ಆ ಹಿನ್ನೆಲೆಯಲ್ಲಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಆಗುವಂಥ ಸಾಧ್ಯತೆಗಳು ಸಹಿತ ಇದೆ ಅಂತ ಹವಾಮಾನ ಇಲಾಖೆ ವರದಿ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಹವಾಮಾನ ಇಲಾಖೆ ಏನು ಸೂಚನೆ ಕೊಟ್ಟಿದೆ, ಹವಾಮಾನ ಇಲಾಖೆಯ ಮಾಹಿತಿ ಪ್ರಕಾರ ಈಗಾಗಲೇ ಉತ್ತರ ಕನ್ನಡ ಜಿಲ್ಲಾಡಳಿತವು ಸಹಿತ ಎಚ್ಚೆತ್ತುಕೊಂಡು ಮೀನುಗಾರರಿಗೆ ಒಂದು ಆದೇಶವನ್ನು ನೀಡಿದೆ. ಏನಂದರೆ ಮೇ 18ರಿಂದ 22ರವರೆಗೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗುವಂಥ ಸಾಧ್ಯತೆ ಇದೆ. ವಾಯುಭಾರ ಕುಸಿತ ಆಗುವುದರಿಂದ ಅರಬ್ಬಿ ಸಮುದ್ರದಲ್ಲಿ ಸಮುದ್ರ ಹೊರಟಾಗುವಂತಹ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಮೀನುಗಾರರು ಸಮುದ್ರಕ್ಕೆ ಇಳಿಯಬಾರದು. ಒಂದು ವೇಳೆ ಸಮುದ್ರದಲ್ಲಿ ಇಳಿದಿರುವಂಥ ಮೀನುಗಾರರು ತಕ್ಷಣ ದಡ ಸೇರಬೇಕು ಅಂತಲೂ ಸಹಿತ ನಿನ್ನೆ ತಾನೇ ಜಿಲ್ಲಾಡಳಿತ ಆದೇಶವನ್ನು ಹೊರಡಿಸಿದೆ. ಆ ಹಿನ್ನೆಲೆಯಲ್ಲಿ ಈಗ ನಾವು ಬೈತ್ಕೋಲ್ ಬಂದರಿನಲ್ಲಿದ್ದೀವಿ. ಕಾರವಾರ ನಮ್ಮ ನಗರದ ಹತ್ತಿರವಿರುವಂತಹ ಬೈತ್ಕೋಲ್ ಬಂದರಿನಲ್ಲಿದ್ದೀವಿ. ಬೈತ್ಕೋಲ್ ಬಂದರಿನಲ್ಲಿ ಬಹಳಷ್ಟು ಮೀನುಗಾರರು ಈಗಾಗಲೇ ದಡವನ್ನು ಸೇರಿದ್ದಾರೆ. ಯಾಕೆಂದರೆ ಯಾವುದೇ ರೀತಿಯಾದಂತಹ ದುರ್ಘಟನೆ ಆಗಬಾರ್ದು. ಯಾಕೆಂದರೆ ವಾಯುಭಾರ ಕುಸಿತದಿಂದ ಸಮುದ್ರ ಹೊರಟಾದ ಆ ಹಿನ್ನೆಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾಣಾಪಾಯ ಆಗುವಂಥ ಸಾಧ್ಯತೆಯೂ ಸಹಿತ ಇರುತ್ತದೆ. ಆ ಹಿನ್ನೆಲೆಯಲ್ಲಿ ಯಾವುದೇ ದುರ್ಘಟನೆ ಆಗಬಾರದು ಎಂಬ ಹಿನ್ನೆಲೆಯಲ್ಲಿ ಅಪೂರ್ವ ರಮೇಶ್ ಸ್ಟ್ರೀಟ್ ಫುಡ್ ಬಿಸ್ನೆಸ್ನಿಂದ ದಿನಕ್ಕೆ 11,000 ರೂಪಾಯಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಮೀನುಗಾರರು ಮುನ್ನೆಚ್ಚರಿಕೆ ಕ್ರಮವಾಗಿ ದಡವನ್ನು ಸೇರಿದ್ದಾರೆ. ಅಷ್ಟೇ ಅಲ್ಲದೆ ಯಾರು ಬಹಳಷ್ಟು ಆಳವಾಗಿ ಸಮುದ್ರಕ್ಕೆ ಹೋಗಿದ್ದಾರೆ ಅವರು ಸಹಿತ ಹಿಂತಿರುಗಬೇಕಂತನೂ ಸಹಿತ ಎಲ್ಲರೂ ಸಂಬಂಧಪಟ್ಟವರು ಅವರಿಗೆ ಸೂಚನೆಯನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಅವರು ಸಹಿತ ಮರಳ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡಬಹುದು. ಯಾಕಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಮೀನುಗಾರರು ರಿಟರ್ನ್ ಬರ್ತಾ ಇದ್ದಾರೆ. ಅಲ್ಲಿಯೂ ಸಹಿತ ಇನ್ನೊಂದು ದೃಶ್ಯದಲ್ಲಿ ನೋಡ್ಬೋದು. ಈಗಾಗಲೇ ಮೀನುಗಾರರು ಮೀನುಗಾರಿಕೆ ಮುಗಿಸ್ಕೊಂಡು ಸಹಿತ ಬರ್ತಾ ಇದ್ದಾರೆ. ಯಾಕೆಂದರೆ ಈ ರೀತಿಯಾದಂಥ ಪ್ರಕ್ರಿಯೆ ಜಾಸ್ತಿ ಪ್ರಮಾಣದಲ್ಲಿ ಈ ಮಳೆಗಾಲದಲ್ಲಿ ಸಹಜ. ಯಾಕೆಂದರೆ ಮಳೆಗಾಲದಲ್ಲಿ ಯಾವಾಗ ವಾಯುಭಾರ ಕುಸಿತ ಆಗುತ್ತೆ ಮತ್ತು ಸಹಜವಾಗಿಯೇ ಮಳೆಯ ಪ್ರಮಾಣ ಹೆಚ್ಚಾದ ಹಿನ್ನೆಲೆಯಲ್ಲಿ ಅದರ ಎಫೆಕ್ಟ್ ಸಮುದ್ರದಲ್ಲಿ ಆಗುತ್ತೆ. ಸಮುದ್ರ ಹೊರಟಾದ ಹಿನ್ನೆಲೆಯಲ್ಲಿ ಇವರು ಏನು ದೊಡ್ಡ ಪ್ರಮಾಣದ ಬೋಟ್ಗಳನ್ನು ತಗೊಂಡು ಹೋಗ್ತಾರೆ. ಆ ಬೋಟ್ಗಳನ್ನು ತಗೊಂಡು ಹೋದ ಹಿನ್ನೆಲೆಯಲ್ಲಿ ಯಾವಾಗ ಬೇಕಾದರೂ ಯಾವುದೇ ರೀತಿಯಾದಂತಹ ದುರ್ಘಟನೆ ಆಗಬಹುದು ಎಂಬ ಸಾಧ್ಯತೆ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಇವರು ಸಹಿತ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದಾರೆ. ಈಗ ನೀವು ಬೈತ್ಕೋಲ್ ಬಂದರಿನಲ್ಲಿ ಇದ್ದೀವಿ. ಬೈತ್ಕೋಲ್ ಬಂದರಿನಲ್ಲಿ ನಿತ್ಯವೂ ಸಹಿತ ದೊಡ್ಡ ಮಟ್ಟದಲ್ಲಿ ಮೀನಿನ ಸರಬರಾಜು ಮೀನಿನ ವ್ಯವಹಾರ ನಡೆಯುತ್ತೆ. ಆದರೆ ಇವತ್ತು ಪೂರ್ತಿಯಾಗಿ ಬಂದಿದೆ. ಯಾಕೆಂದರೆ ಪೂರ್ತಿಯಾಗಿ ಬಂದಿರಲು ಕಾರಣ ಏನಂದರೆ ನಿನ್ನೆ ಸಾಯಂಕಾಲ ಅಷ್ಟೇ ಹವಾಮಾನ ಇಲಾಖೆಯಿಂದ ಸೂಚನೆ ಬಂದಿತ್ತು. ವಾಯುಭಾರ ಕುಸಿತ ಆಗುವಂಥ ಮಾಹಿತಿ ಬಂದಿತ್ತು. ಆ ಮಾಹಿತಿಯನ್ನು ಆಧರಿಸಿ ಜಿಲ್ಲಾಡಳಿತ ಎಲ್ಲ ಮೀನುಗಾರರಿಗೂ ಖಡಕ್ ಸೂಚನೆಯನ್ನು ನೀಡಿತು. ಜಿಲ್ಲಾಡಳಿತದ ಸೂಚನೆಯ ಮೇರೆಗೆ ಎಲ್ಲ ಮೀನುಗಾರರು ಮೀನುಗಾರಿಕೆಯನ್ನು ಕ್ಲೋಸ್ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಬೈತ್ಕೋಲ್ ಬಂದರಿನಲ್ಲಿ ಎಲ್ಲ ರೀತಿಯಾದಂತಹ ಪ್ರಕ್ರಿಯೆಗಳು ಬಂದಾಗಿದ್ದು ದೃಶ್ಯದಲ್ಲಿ ನೋಡಬಹುದು. ಯಾಕಂದರೆ ಇದು ಬೈತ್ಕೋಲ್ ಬಂದರಿನ ಮಾರ್ಕೆಟ್ ಬಜಾರ್. ಇದು ಮಾರ್ಕೆಟ್ ಬಜಾರ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೀನುಗಾರಿಕೆ ವ್ಯವಹಾರ ನಡೆಯುತ್ತೆ. ಇಲ್ಲಿ ಮೀನುಗಾರಿಕೆ ಮಾರ್ಕೆಟ್ ಇದು. ಮೀನುಗಾರಿಕೆ ಮಾರ್ಕೆಟ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಓನ್ಲಿ ಕಾರವಾರ ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಗೂ ಸಹಿತ ಇಲ್ಲಿಂದನೇ ಮೀನುಗಳನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಆದರೆ ಇವತ್ತು ಪೂರ್ತಿ ಕ್ಲೋಸ್ ಇದೆ. ಅಷ್ಟೇ ಅಲ್ಲದೆ ವಾಹನಗಳು ಸಹಿತ ಪೂರ್ತಿ ಖಾಲಿಯಾಗಿ ಇಲ್ಲಿ ನಿಂತ್ಕೊಂಡಿದ್ದೇವೆ. ಇದೆಲ್ಲ ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ, ಯಾಕೆಂದರೆ ಈಗಾಗಲೇ ಮಳೆಗಾಲ ಆರಂಭವಾಗಿದೆ. ಮಳೆಗಾಲ ಆರಂಭವಾದ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಈ ಪ್ರಕ್ರಿಯೆ, ಯಾಕಂದರೆ ಈಗಾಗಲೇ 22ನೇ ತಾರೀಕುವರೆಗೂ ಹೇಳಿದ್ದಾರೆ. ಆದರೆ 22ನೇ ತಾರೀಕು ಮುಂದೆಯೂ ಸಹಿತ ಯಾವ ರೀತಿಯಾದಂಥ ಪರಿಸ್ಥಿತಿ ಇರಬಹುದು ಎಂಬುದನ್ನು ಸಹಿತ ಕಾದು ನೋಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಸೂರಜ್ ಉತ್ತುರೆ, TV9 ಕಾರವಾರ.